ಎಲ್ಲರೂ ಕಾತುರದಿಂದ ಕಾಯ್ತಾ ಇರುವಂತಹ ಕ್ಷಣ ರಾಮನ ಪ್ರಾಣ ಪ್ರತಿಷ್ಠಾಪನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗತ್ತೆ. ಅದಕ್ಕೆ ಅಂತ ಅಯೋಧ್ಯೆಯಲ್ಲಿ ಎಲ್ಲ ಥರದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅಯೋಧ್ಯೆ ನಗರದಲ್ಲಿ ದೇವಲೋಕವೇ ಸೃಷ್ಟಿಯಾಗಿದೆ. ಹಾಗೆಯೇ ನಮ್ಮ ರಾಜಧಾನಿ ಬೆಂಗಳೂರು ಸೇರಿದಂತೆ ನಮ್ಮ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ವಿಶೇಷವಾಗಿ ರಾಮಜಪ ಮಾಡಲಾಗ್ತಾ ಇದೆ. ಪೂಜಾ ಕಾರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ. ನಾನಾಗಲೇ ಹೇಳ್ತಾ ಇದ್ದೆ, ರಾಮ ಮಂದಿರ ನಿರ್ಮಾಣ ಆಗಿದೆ. ಆದರೆ ಆ ಭವ್ಯವಾಗಿ 70 ಎಕರೆಯಲ್ಲಿ ತಲೆ ಎತ್ತಿ ನಿಂತಿರುವಂಥ ರಾಮ ರಾಜ್ಯ ವಿಶ್ವದ ಗಮನ ಸೆಳೀತಾ ಇರುವಂಥದ್ದು ಇಂಟ್ರೆಸ್ಟಿಂಗ್ ಅನ್ನ ಕೇಳಲೇಬೇಕು ಅಂತ. ಅಯೋಧ್ಯೆ ರಾಮ ಮಂದಿರ ಕೇವಲ ಭಕ್ತರ ಶ್ರದ್ಧಾ ಕೇಂದ್ರ ಮಾತ್ರವಲ್ಲ, ಪುರಾತನ ನಂಬಿಕೆ ಮತ್ತು ಆಧುನಿಕ ವಿಜ್ಞಾನದ ರೋಮಾಂಚಕ ಸಮ್ಮಿಲನ. ರಾಮಲಲ್ಲನ ಆವಾಸ ಸ್ಥಾನ ಆಧುನಿಕ ಇಂಜಿನಿಯರಿಂಗ್ನ ಅದ್ಭುತವಾಗಿದೆ. ಈ ದೇವಾಲಯ ಸಾವಿರಾರು ವರ್ಷಗಳವರೆಗೆ ಬಾಳಿಕೆ ಬರೋಕೆ ಅತ್ಯಂತ ಶಕ್ತಿಶಾಲಿ ಭೂಕಂಪ ಮತ್ತು ಭೀಕರ ಪ್ರವಾಹಗಳಿಗೂ ಕೂಡ ಜಗ್ಗದಂತೆ ನಿರ್ಮಿಸಲಾಗಿದೆ. ರಾಮ ಮಂದಿರವನ್ನು ವೈಜ್ಞಾನಿಕವಾಗಿ ಮತ್ತು ಸದೃಢವಾಗಿ ನಿರ್ಮಿಸಲಾಗಿದೆ. 1000 ವರ್ಷ ಕಳೆದರೂ ಕೂಡ ಮಂದಿರಕ್ಕೆ ಹಾನಿ ಆಗದ ರೀತಿಯಾದಂಥ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ. ಸುಮಾರು 15 ಅಡಿ ಅಗೆದು ಮಣ್ಣು ತೆಗೆದು ಆ ಮಣ್ಣನ್ನು ಇಂಜಿನಿಯರಿಂಗ್ ಮಾಡಿ ಮತ್ತೆ ತುಂಬಲಾಗಿದೆ. ದೇಶದ IIT ಇಂಜಿನಿಯರ್ಗಳು ತಜ್ಞರು ರಾಮ ಮಂದಿರ ಬುನಾದಿಗೆ ಶ್ರಮಿಸಿದ್ದಾರೆ. ತಾಪಮಾನದ ಕಾರಣದಿಂದ ರಾತ್ರಿ ವೇಳೆ ಮಾತ್ರ ಬುನಾದಿ ಹಾಕಲಾಗಿದೆ. ಬುನಾದಿಗೆ 21 ಅಡಿ ದಪ್ಪದ ಗ್ರಾನೈಟ್ ಅನ್ನು ಬಳಸಲಾಗಿದೆ. ಕೆಮಿಕಲ್ ಮಿಶ್ರಣ ಮಾಡಿ 56 ಲೇಯರ್ಗಳ ಮೂಲಕ ರಾಮ ಮಂದಿರವನ್ನು ನಿರ್ಮಿಸಲಾಗಿದೆ. ಇದಕ್ಕಾಗಿ ವಿಶೇಷ ಕಾಂಕ್ರೀಟ್ ಅನ್ನು ಹಾಕಲಾಗಿದೆ. ಕನ್ಸ್ಟ್ರಕ್ಷನ್ಸ್ ದೈತ್ಯ, ಲಾರ್ಸನ್ ಆ್ಯಂಡ್ ಟರ್ಬೋ, ಟಾಟಾ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಕಂಪನಿಗಳು ಇದರ ನಿರ್ಮಾಣವನ್ನು ಮಾಡಿದೆ. ನಾಗರ ಶೈಲಿಯಿಂದ ಸ್ಫೂರ್ತಿ ಪಡೆದು 360 ಪಿಲ್ಲರ್ಗಳನ್ನು ಬಳಸಲಾಗಿದೆ. ಇತರ ವಸ್ತುಗಳಿಗೆ ಹೋಲಿಸಿದರೆ ಕಲ್ಲು ದೀರ್ಘಾವಧಿಯವರೆಗೆ ಬಾಳಿಕೆ ಬರೋದ್ರಿಂದ ಕಲ್ಲಿನಿಂದ ಕಲ್ಲಿಗೆ ಇಂಟರ್ಲಾಕಿಂಗ್ ಸಿಸ್ಟಮ್ ಅನ್ನು ಬಳಸಿ ಇಡೀ ರಾಮ ಮಂದಿರವನ್ನು ಕಲ್ಲಿನಿಂದಲೇ ನಿರ್ಮಿಸಲಾಗಿದೆ. ಅದರಲ್ಲೂ ಅಡಿಪಾಯಕ್ಕೆ ಕರ್ನಾಟಕದ ಚಿಕ್ಕಬಳ್ಳಾಪುರ, ಆಂಧ್ರ, ತೆಲಂಗಾಣದ ಕಲ್ಲುಗಳನ್ನು ಬಳಸಿದ್ದಾರೆ ಅನ್ನೋದು ಕೂಡ ಹೆಮ್ಮೆಯ ವಿಚಾರ. परमात्मा उस जगह उस धरा पर उसी को बुलाती है जहाँ परमात्मा की उन लोगों के प्रति इच्छा होती है। यहाँ मैं देख रहा हूँ कि बहुत ज़्यादा संख्या में लोग ना आ पाए और कुछ लोग आए, उनका सौभाग्य है। ये प्रभु ने ही उन लोगों को बुलाया है। सबको बुलाएंगे लेकिन उन विशेष लोगों को यहाँ इस धरा पर बुलाया। मैं तो बड़ा आनंदित हूँ, परमात्मा का धन्यवाद देता हूँ कि भगवान राम ने हमें सबको परिवार सहित यहाँ बुलाया। बड़ा प्रफुल्लित, आनंदित, उल्लास से भरा हुआ हूँ और भगवान अपने गृह नगर में प्रवेश कर रहे हैं। इससे आनंदित क्षण और कोई हो नहीं सकता। जय सिया राम। मैं भगवान महाकाल की नगरी उज्जैन से आया हूँ। मेरा नाम प्रकाश तारोदिया। इंतजार जो है देशवासियों का खत्म हुआ है। ये मन इतना उल्लासित है और इतने हम गौरवान्वित अपने आप को महसूस कर रहे हैं। मैं लगातार 14 वर्षों से यहाँ आ रहा हूँ, लेकिन इस अयोध्या को खंडित देखा था, रक्त रंजित देखा था और इस इतने वर्षों के संघर्ष के बाद आज प्रभु श्री राम जो टाट में विराजित थे आज अपने धाम में बैठ रहे हैं। एक मानव होने पर हमें इतनी खुशी हो रही है कि जब हम अपना नया भवन बनाते हैं तो कितना बड़ा आयोजन करते हैं, कितना बड़ा भंडारा करते हैं, तब हम उस घर में जो है प्रवेश करते हैं। और प्रभु श्री राम के लिए आज पूरी दुनिया जो ने अपना घर सजाया है, अपनी नगरी सजाई है और हर घर को इस प्रकार से आनंदित और उल्लासित माहौल बनाया हर नगर में और हर गली गली में। आज इतने हम अपने आप को गौरवान्वित महसूस कर रहे हैं कि प्रभु श्री राम अपने नए मंदिर में प्रवेश करेंगे। जय जय सिया राम। दतिया से माँ पीताम्बरा माई की नगरी से आए हुए हैं। दतिया कोकसिंग धागड़ माँ पीताम्बरा माई की नगरी से आए हुए हैं। बताइए कि आज अयोध्या झूम रही है और साथ में हमने देखा आप लोग भी झूम रहे थे।
हम लोगों को ಎಸ್ ನೋಡಿ, ಪ್ರತಿಯೊಬ್ಬರೂ ಕೂಡ ಸಂಭ್ರಮವನ್ನು, ಖುಷಿಯನ್ನು ಹಂಚ್ಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗ್ಯ ಆಗಬೇಕು ಅನ್ನುವಂಥದ್ದು, ಅಯೋಧ್ಯೆಗೆ ಹೋಗಬೇಕು, ರಾಮನ ದರ್ಶನವನ್ನು ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಹಿಂದೂಗಳ ಆಸೆಗೆ. ಆದರೆ ಅದು ಈಡೇರೋದು ಕಷ್ಟದ ಸಂಗತಿ ಇವತ್ತಿನ ಮಟ್ಟಿಗೆ. ಯಾಕಂದರೆ ಬಹಳ ಭದ್ರತೆ ಇದೆ, ಎಲ್ಲರಿಗೂ ಆಹ್ವಾನ ಆಗಿಲ್ಲ. ಆ ಕಾರಣಕ್ಕಾಗಿ ಎಲ್ರಿಗೂ ಕೂಡ ರಾಮ ಮಂದಿರಕ್ಕೆ ಹೋಗಬೇಕು ಅನ್ನುವಂಥ ಆಸೆ ಇದ್ರೂ ಕೂಡ ಸಾಧ್ಯವಾಗುತ್ತೆ. ಬಟ್ ಅಲ್ಲಿನ ವಿಚಾರಗಳನ್ನ ತಿಳ್ಕೊಬಹುದು. ಇವತ್ತು ಏನೇನು ಕಾರ್ಯಕ್ರಮ ನಡೀತಾ ಇದೆ ಅದೆಲ್ಲವನ್ನ ಗಮನಿಸಬಹುದು. ನಾವು ಕೂಡ ಭಾಗ್ಯ ಆದಷ್ಟೇ ಸಂತಸ ಕೂಡ ಇದ್ದೇ ಇರುತ್ತೆ. ಸೊ ಇನ್ನು ಅಲ್ಲಿರುವಂಥ ರಾಮ ಭಕ್ತರು ಈ ಕ್ಷಣಕ್ಕಾಗಿ ಕಾಯ್ತಾ ಇದ್ರು. ಸೊ ಹಾಗಾಗಿ ಎಲ್ಲರೂ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟೋ ಜನ ಕಾಲ್ನಡಿಗೆ ಮುಖಾಂತರವಾಗಿ ಇವತ್ತು ಅಯೋಧ್ಯೆಗೆ ಹೋಗಿ ತಲುಪುವಂಥ ಪ್ಲ್ಯಾನನ್ನು ಮಾಡಿಕೊಂಡಿದ್ರು. ಎಷ್ಟು ತಿಂಗಳಿಂದ, ಎಷ್ಟೋ ದಿನಗಳಿಂದ ಉಪವಾಸ ಇದ್ದವರು, ರಾಮನಿಗಾಗಿ ಶಬರಿಯಂತೆ ಕಾದವರು, ವ್ರತ ಮಾಡಿದವರು ಪ್ರತಿಯೊಬ್ಬರು ಕೂಡ ಭಾಗ್ಯ ಆಗ್ತಿದ್ದಾರೆ. ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನ. ಹಾಗಾಗಿ ಹಾಸನ ಜಿಲ್ಲೆಯಲ್ಲೂ ಸಾಕಷ್ಟು ಸಡಗರ ಸಂಭ್ರಮ ಮನೆ ಮಾಡಿರುವಂಥದ್ದು. ಇವತ್ತು ಮೊದಲನೇದಾಗಿ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಮೊದಲನೇದಾಗಿ ಆಂಜನೇಯನಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಯಾಕಂತಂದರೆ ರಾಮಭಕ್ತ ಆಂಜನೇಯನಿಗೆ ಇವತ್ತು ಹಾಸನದಲ್ಲಿ ಕೂಡ ಸಾಕಷ್ಟು ಪೂಜೆ ಪುನಸ್ಕಾರಗಳು, ಅದರಲ್ಲೂ ಬೆಳ್ಳಿ ಅಲಂಕಾರವಾಗಿ ಆಂಜನೇಯನಿಗೆ ಪೂಜೆ ಮಾಡ್ತಾ ಇರುವಂತಹ ದೃಶ್ಯಗಳು ಕೂಡ ಈಗಾಗಲೇ ಕಾಣ ಸಿಗ್ತಾ ಇರುವಂಥದ್ದು. ಬೆಳಿಗ್ಗೆ 9 ಗಂಟೆಯಿಂದ ರಾಮನಾಮ ಜಪ, ಹೋಮ ಹವನಗಳು ಕೂಡ ಈ ದೇವಸ್ಥಾನದ ಸನ್ನಿಧಾನದಿಂದಲೂ ಕೂಡ ಆರಂಭವಾಗುತ್ತೆ. ಈಗಾಗಲೇ ಸಾಕಷ್ಟು ರಾಮ ಭಕ್ತರಾಗಿರ್ಬೋದು, ಜೊತೆಗೆ ಆಂಜನೇಯನ ಭಕ್ತರಾಗಿರ್ಬೋದು, ಎಲ್ಲರೂ ಕೂಡ ಬಂದು ದೇವರ ದರ್ಶನವನ್ನು ಪಡಿತಾ ಇರುವಂತಹ ದೃಶ್ಯಗಳು ಕೂಡ ಈಗಾಗಲೇ ಕಾಣ ಸಿಗ್ತಾ ಇರುವಂಥದ್ದು. ಇವತ್ತು ಬೆಳಿಗ್ಗೆ 9 ಗಂಟೆಗೆ ಸಾಕಷ್ಟು ದೇವಸ್ಥಾನಗಳಲ್ಲಿ ಹೋಮ ಹವನಗಳು ಕೂಡ ಆರಂಭವಾಗುತ್ತೆ. ಸುಮಾರು 100 ದೇವಸ್ಥಾನಗಳಲ್ಲಿ ಈಗಾಗಲೇ ರಾಮನಾಮ ಅಂದರೆ ರಾಮಜಪ ಮಾಡಲಿಕ್ಕೆ, ಹೋಮ ಹವನ ಮಾಡಲಿಕ್ಕೆ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ. ಮೊದಲನೇದಾಗಿ ರಾಮ ಭಕ್ತರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ. ಸರ್, ಇವತ್ತು ರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನ ಅಯೋಧ್ಯೆಯಲ್ಲಿ, ಏನು ಹೇಳಲಿಕ್ಕೆ ಬಯಸ್ತೀರಾ? ತುಂಬ ಖುಷಿ ಆಗ್ತಿದೆ ಮಾತ್ರ. ಇದೊಂದು ನಮಗಂತೂ ಹೆಮ್ಮೆ ಅಂತ ವಿಷಯ ಹೇಳ್ಕೋಬೋದು. ಇದಕ್ಕಿಂತ ಸಂತೋಷದಿಂದ ಯಾವುದೂ ಇಲ್ಲ ನಮ್ಮ ಹತ್ರ. ತುಂಬ ಖುಷಿ ಆಗ್ತಿದೆ. ಪೂಜೆ ಮಾಡ್ತಾರೆ, ಯಾವ ದೇವಸ್ಥಾನ? ನಾವು ಶನಿವಾರೆಲ್ಲ ಪೂಜೆ ಮಾಡ್ತೀವಿ. ಆದರೆ ಇವತ್ತಂತೂ ತುಂಬ ವಿಶೇಷವಾಗಿರುತ್ತೆ ನಮಗಂತೂ. ಹಿಂದೂಗಳಿಗಂತೂ ತುಂಬಾ ಹಬ್ಬನ ಅಂತ ಹೇಳ್ಬೋದು ಮಾತ್ರ. ಇದೊಂದು ಖಂಡಿತವಾಗ್ಲು ನೀವೇನು ಹೇಳ್ತೀರಾ? ನಮಗೂ ಖುಷಿ ಏನಾಗ್ತದೆ. ಎಲ್ಲರೂ ಬಂದು ಸೇವೆ ಮಾಡಿ, ಎಲ್ಲ ಪೂಜೆ ಮಾಡಿ ಇಲ್ಲಿ ಬಂದು ಆಂಜನೇಯ ದೇವಸ್ಥಾನದಲ್ಲಿ ಇಲ್ಲಿ ವಿಗ್ರಹ ಇಟ್ಟು ಪೂಜೆ ಮಾಡ್ತಾರೆ. ಎಲ್ಲರೂ 9 ಗಂಟೆಗೆ ಬಂದು ಪೂಜೆ ಮಾಡಿ, ಎಲ್ಲ ಪೂಜೆ ಮಾಡಿ ಅಂತ ಹೇಳಿ. ಈಗ ಮತ್ತೆ ನಮ್ಮ ಜೊತೆಗೆ ಇನ್ನೊಂದಿಷ್ಟು ಮಹಿಳೆಯರು ಕೂಡ ಬಂದಿದ್ದಾರೆ ದೇವರ ದರ್ಶನವನ್ನು ಪಡೀಲಿಕ್ಕೆ. ಇವತ್ತು ರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನ, ಏನು ಹೇಳಲಿಕ್ಕೆ ಬಯಸ್ತೀರಾ? ಸಾಕಷ್ಟು ಪೂಜೆ ಪುನಸ್ಕಾರಗಳು ಬೆಳಿಗ್ಗೆಯಿಂದ ಹಾಸನದ ವಿವಿಧ ದೇವಸ್ಥಾನಗಳಲ್ಲಿ ಆರಂಭವಾಗಿದೆ. ಏನು ಹೇಳಲಿಕ್ಕೆ ಬಯಸ್ತೀರಾ? ನಮಗೆ ಸಿಕ್ಕಿರೋದೇ ನಮ್ಮ ಭಾಗ್ಯ ಅಲ್ವಾ. ಹಂಗಾಗಿ ರಾಮನಾಮೆ ಜಪ ಮಾಡಲೇಬೇಕು, ಎಲ್ಲರೂ ಹೋಮ ಹವನ ಎಲ್ಲ ಮಾಡಲೇಬೇಕು, ಎಲ್ಲರೂ ಭಾಗವಹಿಸ್ತೀವಿ. ನೀವೆಲ್ಲ ಎಷ್ಟೊತ್ತಿಗೆ ಭಾಗವಹಿಸ್ತೀರಾ? ನಾವೆಲ್ಲ 4 ಗಂಟೆಯಿಂದ ಯೋಗದಲ್ಲಿ ಅಗ್ನಿಹೋತ್ರ ಎಲ್ಲ ಮಾಡೋಣ ಅಂತ ಇದ್ದೀವಿ ದಾಸರಕೊಪ್ಪಲಲ್ಲಿ. ಇವತ್ತು ಆಂಜನೇಯನ ಪೂಜೆ, ಆಂಜನೇಯ ದೇವಸ್ಥಾನದಲ್ಲಿ ಹೋಮ ಮಾಡಿಬಿಟ್ಟು ಆಂಜನೇಯನ ಜಪ ಮಾಡಿಬಿಟ್ಟು ಭಜನೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ತುಂಬ ಸಡಗರದಿಂದ ಮಾಡ್ತೇವೆ, ಸಂಭ್ರಮದಿಂದ ಮಾಡ್ತಾಯಿದ್ವಿ. ಭಜನೆಗಳೆಲ್ಲ ಮಾಡ್ತಾಯಿದ್ದೀವಿ. ಭಜನೆಯಲ್ಲಿ ಎಲ್ಲ ಪೂಜೆ ಪುರಸ್ಕಾರ, ಫಲಾರ ಪಾನಕ ಎಲ್ಲ ಮಾಡಿ ಮಾಡ್ತಾಯಿದ್ವಿ. ಕನಸುಗಳು ಈಡೇರಿದ ದಿನ ಇವತ್ತು. ಹೌದೌದು, ಎಲ್ಲರಿಗೂ ಆಗ ದಿನನೇ ಇವತ್ತು. ಭಗವಂತ ಒಳ್ಳೇದು ಮಾಡಲಿ ಅಂತ ಎಲ್ಲರನ್ನೂ ಪ್ರಾರ್ಥಿಸ್ತೀವಿ. ಇದಿಷ್ಟು ಇಲ್ಲಿನ ಭಕ್ತರು ಕೂಡ ಈಗಾಗಲೇ ಹೇಳುವಂಥ ಮಾತು. 9 ಗಂಟೆಯಿಂದ ಹೋಮ ಹವನಗಳು ಕೂಡ ಆರಂಭವಾಗುತ್ತೆ, ಅದರಲ್ಲಿ ನಾವು ಪಾಲ್ಗೊಳ್ತೀವಿ. ಕೆಲವೊಂದು ದೇವಸ್ಥಾನಗಳಲ್ಲಿ ಈಗಾಗಲೇ ಹೋಮ ಹವನ ಆರಂಭವಾಗಿದೆ ಅನ್ನುವ ಮಾತುಗಳನ್ನ ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.